ಶಕ್ತಿ ಸಂಯುತ ಜಯ ಜಯ ಶಂಭೋ ಶಂಕರ ಸಪ್ತಪೀಠ ಮುಕ್ತಿನಾಥ ಶಕ್ತಿ ಸಂಯುತ ದೇವ ಶಕ್ತಿ ಸಂಯುತ ವ್ಯಾಳ ಧರಣಿ ಕಾಲ ಧರಣಿ ಕೂಲ ಶಂಕರ ವ್ಯಾಳ ಧರಣಿ ಕಾಲ ಧರಣಿ ಶಂಭೋ ಶಂಕರ ಶಂಭ ಶಂಕರ ದೇವ ಕೂಲ ಸುಂದರಾಂಗ ವಂದಿತಾಂಗ ಚಂದ್ರಶೇಖರ ಓ ಚಂದ್ರಶೇಖರ ಸುಂದರಾಂಗ ವಂದಿತಾಂಗ ಚಂದ್ರಶೇಖರ ದೇವ ಚಂದ್ರಶೇಖರ ಯೋಗ ಭರವಿದಾಗಿ ವೀರ ಭಾರಭೂಷಣ ಯೋಗ ಭರವಿದಾಗಿ ನಿನಗಿಲ್ಲಿಗ ಸಾಗಲು ಬೇಡಿದವ ಹುಡುಗವನ ಮೇಲೆ ಹರಿದು ಬಳ್ಳಾಟವೇ ನೀನು ಸಾಗುತ್ತ ಕಲಿದು ಈಗ ಸಾಗಲು ಬೇಡಿದ ಯಾರು ಬಿಚ್ಚಿದ್ರೆ ಜಾಗ್ರತೆ ಹೇಳುದು ಆಯ್ತಾ ಚಂಬು ಶಂಕರ ಯಾರದು ಚೆಂಬು ಬೇಕಾ ನಿನಗೆ ಚೆಂಬು ಶಂಭೋ ಶಂಕರ ಬೇಕು ಅಂತ ಸ್ವಭಾವ ನಿನ್ನದು ನನ್ನ ಸ್ವಭಾವವೇ ಹೀಗೆ ಏನು ಕುಣಿತಾ ಇದೆಯಲ್ಲ ಈ ಹೂವಿನ ಮೇಲೆ ಹೌದು ಯಾಕಾಗಿ ಯಾರು ನೀನು ಹೇಳದಿದ್ರೆ ಓ ಆ ವಿಚಾರವಾ ಶಿವನ ಗಣದೊಳಗೋರ್ವ ನಾನು ನಾನು ಶಿವನ ಗಣದೊಳಗೋರ್ವ ನಾನು ಆ, 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 ನನ್ನ ಪಡೆಯುವ ಗೆಳೆಗಳು ಯಾರು ಪಡೆಯುವ ಗೆಳೆಗಳು ಯಾರು ಅವನ ನಾಮವ ನಿತ್ಯ ಪಾಡುತ್ತ ನಲಿಯುತ್ತ ಶಿವನ ವಿಧಾನಗಳು ಬೇತಾಳನಿಗೆ ಶಿವಪತಿಗಳು ಕಿರಿಚುದು ಯಾಕೆ ನೀನು ಒಂದು ಮಾತು ಕೇಳುದ ಏನು ನಿನಗೆ ಸ್ವರ ಉಂಟಂತ ಬೊಬ್ಬೆ ಹಾಕುದ ನಮಗೆ ಕಿವಿ ಕೇಳುದಿಲ್ಲ ಅಂತ ಬೊಬ್ಬೆ ಹಾಕುದು ನಾನು ತಿಳ್ಕೊಳ್ಳೋದು ಎರಡು ಉದ್ದೇಶ ಏನು? ಒಂದು ನಮ್ಮ ಸ್ವಭಾವವೇ ಹೀಗೆ ಹಾ. ನಿಮಗೆ ಕಿವಿ ಕೇಳುದಿಲ್ಲ ಅಂತ ಏ ಹುಚ್ಚ ಆ? ನಾವು ಸಣ್ಣ ಮಕ್ಕಳು ನಾವು ಹೌದು ನಮಗೆ ಕಿವಿ ಚೆನ್ನಾಗಿ ಕೇಳ್ತದೆ ಎಳೆ ಕರುಗಳು ಹೌದು ಹಾ. ಹಾಗಾಗಿ ನಮ್ಮ ಎದುರು ಬೊಬ್ಬೆ ಹಾಕಿ ಹೆದರ್ಸ್ಲಿಕ್ಕೆಲ್ಲ ಓ ಮುಂದಾಗಬಾರ್ದು ಕಿವಿ ಸರಿ ಕೇಳ್ತದಲ್ಲ ಮೃದು ಮಧುರ ವಚನದಿಂದ ಮಾತನಾಡಿ ನಮ್ಮ ಮನವನ್ನು ಒಲಿಸಬೇಕು ನಮಗೆ ಆ ವಿಷಯವೇ ಗೊತ್ತಿಲ್ಲ ಮೃದು ಮಧುರ ಎಲ್ಲ. ಪ್ರೇಮದ ಬಗ್ಗೆ ಗೊತ್ತ ನಮ್ಮ ಸ್ವಭಾವವೇ ಹೀಗೆ ಮಕ್ಕಳ ಮೇಲೆ ಪ್ರೇಮ ಬೇಕು ನಾವು ಹಾ. ಅದೇ ಪ್ರೇಮ ಬೇಕು ಹೌದು ಆದ್ರೆ ನೀವು ಇಲ್ಲಿ ಮಾಡುವಂತ ಕರ್ತವ್ಯವನ್ನು ನೋಡಿದ್ರೆ ಸಿಟ್ಟಾಗುತ್ತಾ ಇದೆ ನಾನು ಏನು ಹೇಳಿದ್ದು ಮತ್ತೆ ನಾವು ತಿನ್ನುವಂತಹ ಹುಲ್ಲನ್ನು ಕುಣಿದು ಕುಪ್ಪಳಿಸಿ ಹಾಳು ಮಾಡ್ತಾ ಇದ್ದೀರಿ ಎಂಬುದಾಗಿ ಹೇಳ್ತಾ ಇದ್ದೀರಾ ನಾವು ಅದನ್ನೇ ಬದುಕಿ ನಂಬಿರುವುದು ಈಗ ನಿಮಗೆ ತಲೆ ಸರಿ ಇಲ್ವಾ ಯಾರಿಗೆ ತಲೆ ಏನು ಸರಿ? ಬೇಕು ಬೇಕು ಅಂತ ನಾನು ಹಾಳು ಮಾಡುದಾ ಮತ್ತೆ? ನಾನು ಇಲ್ಲಿ ಏನು ಮಾಡುದು ನೀನು ಏನು ಮಾಡ್ತಾ ಶಿವ
ಸ್ತುತಿ, ಶಿವನ ಧ್ಯಾನ, ಅವನ ಸ್ತುತಿಯನ್ನು ಗೈಯುತ್ತಾ ಹಾಡುತ್ತಾ ಪಾಡುತ್ತಾ ನಲಿಯುತ್ತಾ ನಾನಿಲ್ಲಿ ಸಂತೋಷದಿಂದಿದ್ದೇನೆ. ನಿನ್ನ ದೇವರ ಪೂಜೆ ಮಾಡೋದು ತಪ್ಪಿಲ್ಲ, ಇನ್ನೊಬ್ಬರು ತಿನ್ನುವ ಆಹಾರಕ್ಕೆ ಕಲ್ಲು ಹಾಕಿದ್ರೆ ಬಾರಿಸ್ತೇನೆ. ಬಾರಿಸುವುದು ಎಲ್ಲಿಗೆ ಬಾರಿಸುವುದು? ನಿಮಗೆ ತಿನ್ನುವ ಆಹಾರ ಬೇರೆ ಎಲ್ಲಿಯಾದ್ರೂ ಹುಡುಕಿ, ಇದು ನಮ್ಮ ಕ್ಷೇತ್ರ, ನಮ್ಮ ಪ್ರದೇಶ, ಗೊತ್ತಾಯ್ತಲ್ಲ? ನಿಮಗೆ ದೇವರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇಲ್ಲ ಅಂತ ಕಾಣ್ತದೆ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ನೀವು ಸ್ವಲ್ಪ ಒಳ್ಳೆದಾಗಿ ಹೋಗ್ತೀರಾ. ನೀವು ಸಣ್ಣ ಮಕ್ಕಳು, ಎಳೆ ಕರುಗಳು, ಕೋಡು ನಿಮ್ಮದು, ಸಣ್ಣ ಮಕ್ಕಳು ಬಂದಿದೆ ಅಷ್ಟೇ. ಈ ಪ್ರಾಯದಲ್ಲೇ ನೀವು ವಿದ್ಯೆಯನ್ನು ಕಲಿಬೇಕು. ನಮ್ಮ ಕುಲದೇವನಾದ, ನಮ್ಮ ದೇವನಾದ ಆರಾಧ್ಯ ಮೂರ್ತಿ ಮಹಾದೇವ ಶಂಭೋ ಶಂಕರ, ಅವನನ್ನು ಸ್ತುತಿಗೈರಿ. ನಾನು ಹೇಳ್ತಾ ಇದ್ದೇನೆ, ಓಂ ನಮಃ ಶಿವಾಯ, ಓಂ ನಮೋ ಕಷಾಯ. ಮತ್ತೆ ಹೀಗೆ ಹೇಳಿದ್ರೆ ಮತ್ತೆ ಎಲ್ಲಿ ನೀವು ಉದ್ಧಾರ ಆಗುದು? ಸ್ವಲ್ಪ ಸಮಯ ನನ್ನ ಜೊತೆಯಲ್ಲಿ ಬಂದು ಎಲ್ಲ ಹೇಳಿ ಕೊಡ್ತೇನೆ. ನನ್ನ ಜೊತೆ ಏನು ಹಾಗೆ ಕೇಳೋದೇನು? ಸಂಸ್ಕಾರ ಉಂಟಾ? ಸಂಸ್ಕಾರ ಉಂಟಾ? ಸತ್ಯಕ್ಕೂ ಇಲ್ಲ ಸಂಸಾರ. ಸಂಸಾರ ಅಲ್ವಾ? ಒಳ್ಳೆಯ ಸಂಸ್ಕಾರ ಉಂಟಾ? ಒಳ್ಳೆ ಬುದ್ಧಿ ನಡತೆ ಉಂಟಾ? ಅದು ಇದ್ದ ಕಾರಣ ನಿಮ್ಮನ್ನು ಮಾತಾಡಿಸ್ತಾ ಇದ್ದೇನೆ. ನಿನ್ನ ಮುಖ ನೋಡುವಾಗ ಒಂದು ಕಡೆ ಕಣ್ಣೆಲ್ಲುಂಟು ಮೂಗೆಲ್ಲುಂಟು ಗೊತ್ತಾಗುದು. ಇದು ತಲೆ ನೋಡಿದ್ರೆ ಈ ಪೊಟಾರೆಯಿಂದ ಎದ್ದು ಹೊರಗೆ ಬಂದ ಮುಳ್ಳು ಹೊಂದಿದ್ದ. ಈಗ ಮುಳ್ಳು ಬಿಡುತ್ತೇನೆ ನನ್ನನ್ನು ಈ ರೀತಿಯಾಗಿ ತಳೆದು ನಿಲ್ಲಿಸಿ ವಿಚಾರಿಸ್ತಾ ಇದ್ದೀರಲ್ಲ, ನೀವು ಯಾರು? ನಿಮ್ಮ ಹೆಸರೇನು? ಯಾಕೆ ಇಲ್ಲಿ ಬಂದಿರಿ? ಎಲ್ಲವನ್ನು ಹೇಳಿ ನೋಡುವ. ನಮ್ಮ ಪರಿಚಯ ನಿನಗಿಲ್ವಾ? ಹಾಗಂತ ನಮ್ಮ ಪರಿಚಯ ಹೇಳಿಕೊಳ್ಬೇಕು ಅಂತಿಲ್ಲ. ಕೆಲವರಿಗೆ ನಮ್ಮ ಪರಿಚಯ ಮೊದಲೇ ಇದೆ, ನಮಗೆ ಇಲ್ಲ. ನಿನಗೆ ಕೇಳಿರ್ಬೋದು, ಮರೆತಿರಬಹುದು. ವಿಷಯ ನಿಮ್ಮಂತ ಇಂತ ಇಷ್ಟವರೆಗೆ ನೋಡ್ಲೇ ಇಲ್ಲ ನಾನು. ಗೊತ್ತಿಲ್ವಾ? ಇಲ್ಲ. ಹೇಳ್ತಾ ಇದ್ದೇನೆ, ಹೇಳು. ನಾನು ನಂದಿ. ನೀನು ಹಂದಿ. ನೀನು ಮುಳ್ಳು ಹಂದಿ. ನೀನು ಹಂದಿ, ನಂದಿ. ನೀನು ನಂದಿ. ನೀನು ಯಾರು? ನನ್ನ ಬಗ್ಗೆ ಗೊತ್ತಿಲ್ಲ ಪುಣ್ಯಾತ್ಮ. ಯಾರ ನೀನು? ಮೆಲ್ಲ ಮಾತಾಡ್ಬೇಕು. ಮೆಲ್ಲ ಮಾತಾಡಿದ್ರು ಯಾರು? ಸರಿ, ಮೆಲ್ಲ ಮಾತಾಡು. ಹೊಡಿಲಿಕ್ಕಿಲ್ಲ. ಅವನು ನಂದಿ, ಅವನು ನನ್ನ ತಮ್ಮ, ನಾನು ನಂದಿನಿ. ಓ, ಇದು ನೀನ? ಒಳ್ಳೆ ಪ್ರಚಾರದಲ್ಲಿ ಉಂಟು. ನೀನು ನಂದಿನಿ, ಕೊಲ್ಲುತ್ತಿದ್ದೀನಿ, ಪೆಟ್ಟು ಕೊಡ್ತೀನಿ, ನಂದಿ ನಂದಿನಿ. ಇದು ನಾವು ನಂದಿ ನಂದಿನಿ ಹಂದಿ. ಮುಕ್ಕುತ್ತೇನೆ ಈಗ. ನಾನು ಶಿವನ ಗಡಗಳಲ್ಲಿ ಒಬ್ಬನಾಗಿ ಏನು? ಬೇತಾಳ. ಪ್ರೇತಾಳ. 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 ಪ್ರೇತಾಳ ಮತ್ತೆ ಬೇತಾಳ. ಬೇತಾಳ ಅಂದ್ರೆ ಇವತ್ತಾಳ ಚಾಯ್ ತಮ್ಮ ಜೊತೆ ಸೇರಿಸುವುದಕ್ಕಿಲ್ಲ. ನೀರು ದೋಸೆ ನಿನ್ನೆಲ್ಲ ಮಾತು ಕೇಳಿದ. ಏನು? ನೀನು ಬೇತಾಳ. ಬೇತಾಳ. ನಿನಗೆ ತಿರುಡೆ ತಾಳ ಅಂತ ಆಗ್ಬೇಕು. ಮಟ್ಟೆ ತಾಳದ ತಮ್ಮ. ತಾಳದ ಬಗ್ಗೆ ನನಗೆ ಪಾಠ ಮಾಡ್ತೀವಿ. ನನ್ನ ಹೆಸರೇ ಬೇತಾಳ. ಬೇತಾಳುವ. ಇಲ್ಲಿವರೆಗೆ ನೀನು ಎಲ್ಲಿದ್ದಿ? ಎಲ್ಲಿರುವುದು? ಇಲ್ಲೇ ಇರುವುದು ನಾನು. ಇಲ್ಲೇ ಇರುವುದಾ? ಹೌದು. ನೀನು ಹೇಳಿದ್ಯಲ್ಲ, ನಮ್ಮ ಕ್ಷೇತ್ರಕ್ಕೆ ಬಂದು ನೀವು ಮಾತನಾಡ್ತಾ ಇದ್ದಿ. ಹೌದೌದು. ನಮಗೆ ಯಾವುದು ಕ್ಷೇತ್ರ ಇಲ್ಲ. ನಾವು ಬಂದು ನಿಂತದ್ದೇ ನಮ್ಮ ಕ್ಷೇತ್ರ ಇಲ್ಲ. ಇದು ಈ ಶಿವವನ ಅಂತ ಹೆಸರು ಇದಕ್ಕೆ. ಇದು ನನ್ನ ಕಾಯಕ, ದೇವರ ಸ್ತುತಿ ಮಾಡುದು. ಹಾಗಾಗಿ ನನ್ನ ಉದ್ಯೋಗಕ್ಕೆ ತೊಡಕು ಉಂಟು ಮಾಡಿ ನೋಡಿದ್ದೇನೆ. ಇವನು ಎದುರಿಂದ ಮಾತನಾಡ್ತಲ್ಲ, ಬೆನ್ನು ತೋರಿಸ್ತೇನೆ. ಬೆನ್ನು ಇರುವಾಗೆ ಉಂಟು. ಚಿಹ್ನೆ ನೋಡು. ಇಲ್ಲಿ ಬಂದರೆ ಅಪಾಯ ಉಂಟು. ಇಲ್ಲಿ ಬಂದರೆ ಅಪಾಯ ಅಲ್ಲ, ಬಂದವರಿಗೆ ಅಪಾಯ. ಹೌದಾ? ಹಾಗಾಗಿ ನೀನು ಯಾವ ತಾಳ ಆದರೂ ಕೂಡ ನಾವು ಸುಮ್ಮನೆ ಬಿಡುವುದಿಲ್ಲ, ಯಾವ ಗಣ ಆದ್ರೂ ನಾವು ಲೆಕ್ಕಿಸುವುದಿಲ್ಲ. ನಿಮ್ಮ
ಏನಾಗ್ತಾರೆ? ಅದು ನಮಗೆ ಉಲ್ಲಾಸ ಬರಲಿಲ್ಲ. ಬೇರಿ ಬೇರಿ ಬೇಕು, ರಣ ಬೇರಿ. ಬೇಕಾಗಿ ಬೇರೆ ಕಾಣ್ತದೆ. ಮುಗಿಸಿದ್ರ? ಇದಲ್ಲ ಇದಲ್ಲ ಇದು ಅಲ್ಲ, ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಎಲ್ಲಿಗೆ ಹಾರಿದು? ಹಾರಿದು ಎಂತ ಹಾರಿದು? ನೀನು ಹಾರಿದ ಒಂದು ಹೆಣ್ಣು ಕರು ಇಷ್ಟು ಹಾರ್ತಾನೆ ಅಂತ ಆದ್ರೆ ಈ ಗಂಡು ಕರುವಲ್ಲ, ಇದು ಗಂಡು. ಎಷ್ಟು ಹಾರಬೇಕು ನಾನು? ಪ್ರಾರಂಭಿಸುವುದಕ್ಕೆ ಆಗಿದೆ, ಮುಕ್ತಾಯ ಕೊಡುವುದಕ್ಕೆ ಆಗುದಿಲ್ವಾ ನಿನಗೆ? ಎಲ್ಲವನ್ನು ನಾನು ಮಾಡಿದ್ರೆ ಮತ್ತೆ ನಿಮಗೆ ಎಂದು ಕೆಲಸ? ನಾನು ಹಾರುದಲ್ಲಿ ಯಾಕೆ ಹಾರುದಿಲ್ಲ? ಹಾರುದಿಲ್ಲ, ಹೆಣ್ಣು ಅದು ಹಾಗೆ. ಹೆಣ್ಣು ಈಗ ಗಂಡು ಮಕ್ಕಳಿಗೆ ಒಂದು ಆಸೆ ವಿಷಯ ಉಂಟು, ನಾವೇ ಹಾರುದು ಹೆಚ್ಚಂತೇಳಿ. ಹೆಣ್ಣು ಮಕ್ಕಳು ಹಾರಲಿಕ್ಕೆ ಪ್ರಾರಂಭಿಸಿದ್ರೆ ನಿಲ್ಲಿಸುದೇ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ನಿನಗೀಗ ಜ್ಞಾನೋದಯ ಆಯ್ತಲ್ಲ. ನಿಮಗೆ ವಿಷಯ ಗೊತ್ತಿಲ್ಲ. ನೀವು ಎಲ್ಲೆಲ್ಲಿ ಹಾರಿದ್ದೀರೋ, ಎಲ್ಲೆಲ್ಲಿ ಜಾರಿದ್ದೀರೋ, ಎಲ್ಲೆಲ್ಲಿ ಬಿದ್ದಿದ್ದೀರಾ. ಹಾರುದು ಜಾರುದಲ್ಲ, ಗಂಡು ಮಕ್ಕಳು ಎದುರು ನಾವು ಹಾರು. ನಾವು ಹಾರುವುದಕ್ಕೆ ಜಾರುವುದಕ್ಕೆ ನಿನ್ನ ಹಾಗ ನೀನು ಜಾರು ಬಿದ್ದಿದ್ಯಲ್ಲ. ಈಗ ಏನ್ ಹೇಳಿದ್ದೆ? ಒಂದು ಪ್ರಶ್ನೆ ಹುಟ್ಟಿದ್ದು. ಏನು? ನಾನು ಇಲ್ಲಿ ದೇವರ ಸ್ತುತಿ ಮಾಡುವಾಗ ನೀವು ಒಂದು ತಡೆದು ಎಂತದ್ದು ಹೇಳಿದ್ರು, ನನ್ನನ್ನು ಹುಲ್ಲನ್ನು ಹಾಳು ಮಾಡ್ತಾ ಇದ್ದೀರಿ, ಹುಲ್ಲಿಗೆ ಕಲ್ಲು ಹಾಕ್ತಾ ಇದ್ದೀರಾ. ನೀವು ಇಷ್ಟು ಹಾರಿ ಇಷ್ಟು ಹುಲ್ಲಾಳ ಹಾಕ್ಲಿಲ್ಲ. ನಾವು ಮಾಡಿ ತಪ್ಪಲ್ಲ. ಏನ್ ಗೊತ್ತುಂಟ, ಏನು? ನಮ್ಮ ಎಂಜಲು ನಾವು ತಿನ್ನಬಹುದು. ಹೌದೇ? ನಮ್ಮ ಕಾಲಿನಲ್ಲಿ ಮೆಟ್ಟಿದ್ರೆ ಅದು ಶುದ್ಧ ಆಗುದಿಲ್ಲ. ಹೌದೌದಾ? ಈ ವಿಕಾರ ಸ್ವರೂಪಿ ಅಲ್ಲಿ ತುಂಬಾ ಮಾಡಿಟ್ಟ ಎಂಜಲ್ ಉಂಟು, ಹೋಗಿ ತಿನ್ನಿ. ಹಾಗಲ್ಲ, ನಮ್ಗೆ ಶುದ್ಧ ಮಾಡಿಕೊಟ್ಟು ಇಲ್ಲಿ ಗೊತ್ತುಂಟು. ಶುದ್ಧ ಮಾಡಿ. ಹೌದು. ಮೂರನೇ ವ್ಯಕ್ತಿ ನೀ ಮೆಟ್ಟಬಾರ್ದು ಅಂತ ಹೇಳಿ ಆಗ ಒಂದ್ ಮಾತು ಹೇಳ್ತೇನೆ. ಏನು? ಇದೇ ರೀತಿ ನೀನು ಮಾತಾಡ್ತಾ ಮುಂದುವರೆದ್ರೆ ನಿನ್ನ ಕಣ್ಣು ಕೇಳ್ತೇನೆ. ಕಣ್ಣು ಕಿಡಿದು ಹೊಟ್ಟೆಗೆ ಕೋಡ್ ಹಾಕಿದ್ರೆ ಪೆನ್ನಿಗೆ ಬರ್ಬೇಕು. ಮತ್ತೆ ನನ್ನ ಈ ಕೋರ ಹಲ್ಲುಗಳಿದಂತಲ್ಲ ನುಂಗುತ್ತೇನೆ. ಹೆಚ್ಚು ಮಾತಾಡಬೇಡ. ಬೇಡ. ದೇವರ ಮೇಲೆ ಭಕ್ತಿ ಉಂಟು, ಗೌರವ ಉಂಟು. ಎಷ್ಟೆಷ್ಟು ಹೊತ್ತು ಹೋಗುತ್ತಾನೆ ಅಂತ ನೋಡುವವರಿದ್ದಾರೆ. ಹಾಗಾಗಿ ಗೌರವ ಕೊಡ್ಬೇಕು ಅಂತಾದ್ರೆ ಇಷ್ಟೆಲ್ಲ ತಪ್ಪು ಮಾಡಿದ್ದೀಯಲ್ಲ, ಕ್ಷಮಾಪಣೆ ಕೇಳು. ಯಾರಿಗ ಕ್ಷಮೆ? ನಮ್ಮಲ್ಲಿ ನಿಮಗೆ 4 ಬಾರಿ ಕ್ಷಮೆ. ನನ್ನ ಕಷ್ಟವನ್ನು ನೋಡಿ ದೇವರೇ ನನ್ನ ಮೇಲೆ ನೀರು ಸುರಿಸಿತು. ಕಷ್ಟಕ್ಕೆ ನೀರು ಸುರಿಸಿದಲ್ಲ, ನಮ್ಮ ಜೊಲ್ಲು ಬಿಟ್ಟದಲ್ಲಿಗೆ. ನೀನಂತ ಅಭಿಷೇಕ ಮಾಡ್ತೇನೆ ಅಂತ ಅರಿಕೆ ಹೇಳಿದ್ಯಾ? ಬಹಳ ಮಾತಾಡ್ತಿಲ್ಲ. ನೀರು ಹಾಕಿ ಮರಳೆಲ್ಲ ಹೊರನಾಡಿಸ್ತೇವೆ, ಜಾಗ್ರತೆ ಮಾಡಿಕೊಳ್ಳಿ. ಹೊಡೆದದ್ದು ಯಾರು? ಹೊಡೆದದ್ದು ನಾನು ಪೆಟ್ಟಬೇಕಾ? ಪೆಟ್ಟಬೇಕಾ? ನಿನಗೆ ಹೊಡೆಯುವ ಕ್ರಮ ಗೊತ್ತಿಲ್ವ ಮಗ? ಹೊಡೆಯುವುದಕ್ಕೆ ಕ್ರಮ ಹೊಡಿಬೇಕು, ಹೊಡಿಬೇಕು.
ನೋವಾಗದಾಗೆ ಹೊಡಿಬೇಕು. ತಮ್ಮ ಅದು ಹೇಗೆ? ಹೊಡಿಬೇಕು ಹೊಡಿಬೇಕು ನೋವಾಗದಾಗೆ ಹೊಡಿಬೇಕಂತೆ. ನೋವಾಯ್ತು. ಹೇಗೆ ಹೇಗೆ ಗೊತ್ತಾಯ್ತಾ? ಹೊಡಿಬೇಕು ಹೊಡಿಬೇಕು ಹೇಗೆ ನೋವಾಗದ ರೀತಿಯಲ್ಲಿ ಹೊಡಿಬೇಕು ಹೊಡಿಬೇಕು ನೋವಾಗದ ಹಾಗೆ ಇನ್ನು ನಿಮಗೆ ಪಾಠ ನಾನು ಮಾಡ್ತೇನೆ. ಹೇಗೆ ಗೊತ್ತಾ? ನೋವಾಗ ಹಾಗೆ ಹೊಡೆಯುವುದು ಹೇಗೆ ಹೇಗೆ ಕಲ್ತುಕೊಳ್ಬೇಕು ಮಗ. ಒಟ್ಟು ಬಂದು ಇಲ್ಲಿ ಹಾರುದಲ್ಲ. ಎಲ್ಲ ವಿಷಯವನ್ನು ಕಲ್ತು ಆಮೇಲೆ ಇಲ್ಲಿ ಪ್ರಯೋಗಕ್ಕೆ ಬರಬೇಕು. ನಿಮ್ಮನ್ನು ಕಾಣುವಂತ ಭಾಗ್ಯ ಸಿಕ್ಕಿದವು ಸ್ವಲ್ಪ ಹೇಳಿಕೊಡಿ. ಸ್ವಲ್ಪ ನಮ್ಮಂತವರಲ್ಲಿ ವಿದ್ಯೆಯನ್ನು ಪಡ್ಕೊಳ್ಳಿ ನೀವು. ನೋವಾಗ ಹಾಗೆ ಹೊಡೆಯುವುದು ಹೇಗೆ ಹೇಗೆ ಎತ್ತುದು ಮಾತ್ರ. ನೋವಾಯ್ತಾ? ಇಲ್ಲ. ಅದು ಗೊತ್ತಾಯ್ತು ಗೊತ್ತಾಯ್ತು. ಅಕ್ಕನಿಗೆ ಹೇಳಿಕೊಡಿ ನೀವು. ನೋಡಿದ್ಯಲ್ಲ, ಎತ್ತಬೇಕು. ಹತ್ರ ಬರುವಾಗ ಗೊತ್ತಾಯ್ತಾ ಎತ್ತಬೇಕು ಹತ್ತಿರ ಬರುವಾಗ ಎತ್ತಬೇಕು ಹತ್ತಿರಕ್ಕೆ ಬರುವಾಗ ಹೊಡಿಬೇಕು. ಹೋಗ್ತಿಲ್ವಾ ನಿಲ್ಲು. ಇವ ನಮ್ಮ ನಿಷ್ಠೆ ಆಡಿಸಿದ್ದಾನಲ್ಲ, ನಾವು ಇವನ್ ಜೊತೆ ಆಡೋದು ಬೇಡವಾ? ಹೇಗೆ? ನಮ್ಮ ಹಾಗೆ ಮಾಡು ನಮ್ಮ ಹಾಗೆ ಮಾಡು. ನೀವು ಹೇಗೆಲ್ಲ ಮಾಡಿದಿರಿ ಯಾರಿಗೂ? ನಾವು 4 ಕಾಲಲ್ಲಿ ನಡಿತೇವೆ, 2 ಕಾಲಿನಲ್ಲಿ ನಡಿತೇವೆ ಅಂತ ಜ್ಞಾನ ಶಕ್ತಿ ನಮ್ಮಲ್ಲುಂಟು. ನಾವು 4 ಕಾಲಲ್ಲಿ ನಡೆದ ನೀನು ನಡೆ ತೋರಿಸು. ನೀನು ನನಗೆ ಎರಡೇ ಕಾಲ ಅಲ್ಲ, ಕೈ ಕೆಳಗಿಡು. ಅದು ಕಾಲು ಕೈ ಅಲ್ವಾ? ಮಾಡಿಗ ಕೈ ಮಾಡಿಗ. ಬೇಗ ಬೇಗ. ಇದು ನಮ್ಮದೆಲ್ಲ ಬೇಗ, ನಿಮ್ಮದಿನ್ನೂ ಮತ್ತೆಲ್ಲ ಉದ್ದ ಉದ್ದ. ನಮ್ಮದೆಲ್ಲ ಬೇಗ ಬೇಗ, ಅದಕ್ಕೆ ನಮ್ಮದು ಬೇಗ ಮುಗಿಸು. ಪುಣ್ಯಾತ್ಮ, ಯಾರು ಏನು ಮಾಡಿದ್ರು ನಮ್ಮದು ಹೇಗೆ ಅಂತ ಎಲ್ಲರಿಗೂ ಗೊತ್ತು. ಅದಷ್ಟೇ. ಮತ್ತೆ ನಮಗೆ ಇಂಥವರೆಲ್ಲ ಹೇಳಿ ಆಗ್ಬೇಕಾದ ತಮ್ಮ ನೋಡ, ನಾವಿಬ್ರು ನಾವೇ ನಡ್ಕೊಂಡು ಹೋದದ್ದು. ಒಳ್ಳೆ ಒಂದು ಯೋಗ ಉಂಟು ನಮಗೆ. ದೊಡ್ಡ ಬಂಡೆಕಲ್ಲು. ಎಂತದ್ದು ಬಂಡೆ ಬಟ್ಟೆ ಹೋಗಿದ್ದೀರಾ ನೀವು? ಬಟ್ಟೆ ಹೋಗಿದ್ದಿಲ್ಲ ಹಾಗೆ. ಏನು ರಥೋತ್ಸವ ಇಲ್ಲಿ? ಅದೇ ಮಾತಾಡ್ತೀನಿ ನಮ್ಮಲ್ಲಿ. ನಾವೇನು ನಮ್ಮ ಯೋಗ್ಯತೆ ಗೊತ್ತಾಯ್ತಲ್ಲ. ನೀವು ಇರುವರು ಸೊಂಟದಲ್ಲಿ ಕುಳಿತಿದ್ದೀರಲ್ಲ, ನಾಳೆ ಇದನ್ನು ಮಾಡ್ಲಿಕ್ಕೆ ಯಾರು ನೀವು ಬರ್ತೀರಾ? ಹುಚ್ಚ ನಮಗೆ ಮಾಡ್ಲಿಕ್ಕೆ ಹೋಗ್ತಿಲ್ವಾ?